ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಒಬ್ಬ ವ್ಯಕ್ತಿ ತನ್ನ ಕೇವಲ 33ನೇ ವಯಸ್ಸಿನಲ್ಲಿ ಭಾರತದ ಪಾರ್ಲಿಮೆಂಟ್ನ ಅಪ್ಪರ್ ಹೌಸ್ ಅಂದ್ರೆ ರಾಜ್ಯಸಭೆಯ ಅತಿ ಕಿರಿಯ ಸಂಸದ ಅಥವಾ ಎಂಪಿ ಆಗ್ತಾನೆ. ಇಡೀ ದೇಶದ ಯುವ ಜನತೆಗೆ ಒಂದು ಐಕಾನ್ ಆಗಿ ಕಾಣಿಸ್ತಾನೆ. ಅಷ್ಟೇಗಲ್ಲ, ಬಾಲಿವುಡ್ನ ಪ್ರಖ್ಯಾತ ಸ್ಟಾರ್ ನಟಿ ಪರಿಣಿತಿ ಚೋಪ್ರಾ ಅವರ ಜೊತೆ ವಿವಾಹವಾಗಿ ಕೇವಲ ರಾಜಕೀಯ ನಾಯಕನಾಗಿ ಮಾತ್ರವಲ್ಲದೆ ಒಂದು ನ್ಯಾಷನಲ್ ಲೆವೆಲ್ ಸೆಲೆಬ್ರಿಟಿ ಸ್ಟೇಟಸ್ ಕೂಡ ಪಡ್ಕೊಳ್ತಾನೆ. ಅವರು ಆಮ್ ಆದ್ಮಿ ಪಾರ್ಟಿ ಅಥವಾ ಎಎಪಿ ಹುಟ್ಟಿದಾಗಿನಿಂದ ಇದ್ದು ಆ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿದ ಪ್ರಮುಖರಲ್ಲಿ ಒಬ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ಅಂದ್ರೆ ಏಪ್ರಿಲ್ 2026ರ ಹೊತ್ತಿಗೆ ಸೀನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಯಾವ ಪಾರ್ಟಿಗೋಸ್ಕರ ಅವರು ತಮ್ಮ ಯೌವನವನ್ನೆಲ್ಲ ಮುಡಿಪಾಗಿಟ್ರೋ ಅದೇ ಪಾರ್ಟಿ ಇವತ್ತು ಅವರನ್ನ ಸಂಪೂರ್ಣವಾಗಿ ಸೈಡ್ ಲೈನ್ ಮಾಡ್ತಾಗಿದೆ, ಅಧಿಕಾರದಿಂದ ಕೆಳಗಿಳಿಸ್ತಾಗಿದೆ. ಒಂದ್ ಕಡೆ ಅಪಾರವಾದ ಜನಪ್ರಿಯತೆ, ಇನ್ನೊಂದ್ ಕಡೆ ಸ್ವಂತ ಮನೆಯಲ್ಲೇ ನಡೀತಾಗಿರುವ ದೊಡ್ಡ ರಾಜಕೀಯ ಶುದ್ಧೀಕರಣ. ಇದು ರಾಘವ್ ಚಡ್ಡಾ ಅವರ ಕತೆ. ಇವತ್ತು ನಾವು ರಾಘವ್ ಚಡ್ಡಾ ಅವರ ಎ ಟು ಝೆಡ್ ಕಥೆಯನ್ನ, ಅವರ ಆಸ್ತಿ, ವಿವಾದ ಮತ್ತು ಅವರ ಈಗಿನ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ರಾಘವ್ ಚಡ್ಡಾ ಅವರ ಈ ರೋಚಕ ಕತೆ ಶುರುವಾಗೋದು ನವೆಂಬರ್ 11, 1988ರಲ್ಲಿ. ನ್ಯೂ ಡೆಲ್ಲಿಯ ಒಂದು ಟಿಪಿಕಲ್ ಮಿಡಲ್ ಕ್ಲಾಸ್ ಆದ್ರೆ ಎಜುಕೇಶನ್ಗೆ ತುಂಬಾನೇ ಪ್ರಾಮುಖ್ಯತೆ ಕೊಡುವ ಕುಟುಂಬದಲ್ಲಿ ಇವರ ಜನನವಾಗುತ್ತೆ. ಇವರ ತಂದೆ ಸುನಿಲ್ ಚಡ್ಡಾ ಅವರು ಮಗನಿಗೆ ಅತ್ಯುತ್ತಮ ಶಿಕ್ಷಣ ಕೊಡಿಸಲು ಶ್ರಮ ಪಡ್ತಾರೆ. ದಿಲ್ಲಿಯ ಅತಿ ಪ್ರತಿಷ್ಠಿತ ಮಾಡರ್ನ್ ಸ್ಕೂಲ್ನಲ್ಲಿ ಇವರ ವಿದ್ಯಾಭ್ಯಾಸ ನಡೆಯುತ್ತೆ. ಈ ಶಾಲೆ ಎಂತಹುದು ಅಂದ್ರೆ ಇಲ್ಲಿಂದ ದೇಶದ ದೊಡ್ಡ ದೊಡ್ಡ ಲಾಯರ್ಸ್ಗಳು, ಬಿಸಿನೆಸ್ ಮ್ಯಾನ್ಗಳು, ಸಿವಿಲ್ ಸೊಸೈಟಿ ಲೀಡರ್ಸ್ಗಳು ಹೊರಬರ್ತಾರೆ. ಹಾಗಾಗಿ ಶಾಲೆಯ ದಿನಗಳಲ್ಲೇ ರಾಘವ್ಗೆ ದಿಲ್ಲಿಗೆ ಎಲೈಟ್ ನೆಟ್ವರ್ಕ್ ನ ಪರಿಚಯವಾಗಿತ್ತು. ಶಾಲೆಯ ನಂತರ ದಿಲ್ಲಿ ಯೂನಿವರ್ಸಿಟಿಯಲ್ಲಿ ಪದವಿಯನ್ನ ಪಡಿತಾರೆ. ಇಲ್ಲಿಂದ ಅವರು ಆಯ್ಕೆ ಮಾಡಿಕೊಂಡ ದಾರಿ ಚಾರ್ಟೆಡ್ ಅಕೌಂಟೆನ್ಸಿ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ನಮ್ಮ ದೇಶದಲ್ಲಿ ಸಿಎ ಪಾಸ್ ಮಾಡೋದು ಎಷ್ಟು ಕಷ್ಟ ಅಂತ. ಆದ್ರೆ ರಾಘವ್ ಕೇವಲ 22ನೇ ವಯಸ್ಸಿಗೆಲ್ಲ ಸಿಎನ ಕಂಪ್ಲೀಟ್ ಮಾಡ್ತಾರೆ. ತಮ್ಮ ವೃತ್ತಿ ಜೀವನವನ್ನ ಶುರು ಮಾಡ್ತಾರೆ. ಇಷ್ಟಕ್ಕೆ ಸುಮ್ಮನಾಗದೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಎಕ್ಸಿಕ್ಯೂಟಿವ್ MBA ಕೂಡ ಮಾಡ್ತಾರೆ. ದೊಡ್ಡ ದೊಡ್ಡ ಗ್ಲೋಬಲ್ ಕಾರ್ಪೊರೇಟ್ ಅಕೌಂಟಿಂಗ್ ಕಂಪನಿಗಳಲ್ಲಿ ಆಡಿಟರ್ ಆಗಿ ಕೆಲಸವನ್ನ ಶುರು ಮಾಡ್ತಾರೆ. ಕಾರ್ಪೊರೇಟ್ ಫೈನಾನ್ಸ್, ಟ್ಯಾಕ್ಸೇಷನ್ ಮತ್ತು ಫಾರೆನ್ಸಿಕ್ ಡಾಟಾ ಅನಾಲಿಸಿಸ್ ನಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ. ಅವ್ರ ಜೀವನ ಒಂದು ಪರ್ಫೆಕ್ಟ್ ಕಾರ್ಪೊರೇಟ್ ಟ್ರ್ಯಾಕ್ ನಲ್ಲಿ ಹೋಗ್ತಾಗಿತ್ತು. ಒಳ್ಳೆ ಸಂಬಳ, ಲಕ್ಸುರಿ ಲೈಫು ಎಲ್ಲವೂ ಇತ್ತು. ಆದ್ರೆ 2011-12ರ ಸಮಯದಲ್ಲಿ ಭಾರತದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿತ್ತು. ಅದುವೇ ಅಣ್ಣಾ ಹಜಾರೆಯವರ ಭ್ರಷ್ಟಾಚಾರ ವಿರೋಧಿ ಚಳುವಳಿ, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್. ಈ ಅಣ್ಣಾ ಆಂದೋಲನವೇ ರಾಘವ್ ಚಡ್ಡಾ ಅವರ ಲೈಫ್ನ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಆಗಷ್ಟೇ ಲಂಡನ್ ಇಂದ ವಾಪಸ್ ಬಂದಿದ್ದ 22 ವರ್ಷದ ಯುವಕ ರಾಘವ್ ವಾರದಲ್ಲಿ 1-2 ದಿನ ಈ ಭ್ರಷ್ಟಾಚಾರ ವಿರೋಧಿ ಚಳುವಳಿಗೆ ವಾಲಂಟಿಯರ್ ಆಗಿ ಸಹಾಯ ಮಾಡೋಣ ಅಂತ ಅರವಿಂದ್ ಕೇಜ್ರಿವಾಲ್ ಅವರನ್ನ ಭೇಟಿ ಆಗ್ತಾರೆ. ಆಗ ಕೇಜ್ರಿವಾಲ್ ಅವರಿಗೆ ಅಂದಿನ UPA ಸರ್ಕಾರದ ಟೆಲಿಕಾಂ ಸ್ಕ್ಯಾಮ್, ಕಲ್ಲಿದ್ದಲು ಹಗರಣಗಳ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಡೇಟಾವನ್ನ ಡಿಕೋಡ್ ಮಾಡುವ ಎಕ್ಸ್ಪರ್ಟ್ಸ್ ಬೇಕಾಗಿತ್ತು. ರಾಘವ್ ಅವರ ಕಾರ್ಪೊರೇಟ್ ಆಡಿಟಿಂಗ್ ಸ್ಕಿಲ್ಸ್ ಇಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು. 2012ರಲ್ಲಿ ದಿಲ್ಲಿ ಲೋಕಪಾಲ್ ಬಿಲ್ ಡ್ರಾಫ್ಟ್ ಮಾಡುವ ಜವಾಬ್ದಾರಿಯನ್ನ ಕೇಜ್ರಿವಾಲ್ ರಾಘವ್ಗೆ ಕೊಟ್ರು. ಇದಾದ ಮೇಲೆ 2012ರ ನವೆಂಬರ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಹುಟ್ಕೊಂಡಾಗ ಅದರ ಮೊದಲ ಮ್ಯಾನಿಫೆಸ್ಟೋ ಬರೆದ ಕೋರ್ ಟೀಮ್ ಮೆಂಬರ್ ರಾಘವ್. ಇನ್ನು 2015ರಲ್ಲಿ ಟಿವಿಯಲ್ಲಿ ಒಂದು ಡಿಬೇಟ್ ಬಂತು. ಆ ಡಿಬೇಟ್ ನಲ್ಲಿ ಕಾಂಪ್ಲೆಕ್ಸ್ ಆದ ಫೈನಾನ್ಷಿಯಲ್ ವಿಚಾರವನ್ನ ಜನಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ವಿವರಿಸುವ ರಾಘವ್ ಅವರ ಸ್ಟೈಲ್ ಬಹಳನೇ ವೈರಲ್ ಆಯ್ತು. ಕ್ಯಾಮ್ರಾ ಫ್ರೆಂಡ್ಲಿ ಆಗಿದ್ದ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಪಟಪಟನೆ ಮಾತನಾಡುವ ಈ ಯುವಕನನ್ನ ಎಎಪಿ ತನ್ನ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಮಾಡ್ತು. ಕೇವಲ 26ನೇ ವಯಸ್ಸಿಗೆ ಅವರು ಎಎಪಿಯ ನ್ಯಾಷನಲ್ ಟ್ರೆಜರರ್ ಅಂದ್ರೆ ಖಜಾಂಚಿ ಆದ್ರು. ಪಕ್ಷದ ಲೀಗಲ್ ಅಫೇರ್ಸ್ ಕೂಡ ನಿಭಾಯಿಸಿದ್ರು. 2020ರ ದಿಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ರಾಜೇಂದ್ರ ನಗರ ಕ್ಷೇತ್ರದಿಂದ 20,000ಕ್ಕೂ ಹೆಚ್ಚು ವೋಟ್ಗಳ ಅಂತರದಿಂದ MLA ಆಗಿ ಗೆದ್ರು. ನಂತರ ದಿಲ್ಲಿ ಜಲಮಂಡಲಿಯ ವೈಸ್ ಚೇರ್ಮನ್ ಆಗಿ ದಿಲ್ಲಿಗೆ 24/7 ನೀರು ಕೊಡುವ ಮತ್ತು ಯಮುನಾ ನದಿ ಶುದ್ಧೀಕರಣ ಪ್ರಾಜೆಕ್ಟ್ ಗಳನ್ನ ನೋಡ್ಕೊಂಡ್ರು. 2022ರಲ್ಲಿ ಪಂಜಾಬ್ ಎಲೆಕ್ಷನ್ ಅಲ್ಲಿ ಎಎಪಿ ಗೆದ್ದಾಗ ಅದರ ಹಿಂದಿನ ಪ್ರಮುಖ ಸ್ಟ್ರಾಟಜಿಸ್ಟ್ ರಾಘವೇ ಆಗಿದ್ರು. ಇದರ ಬಹುಮಾನವಾಗಿ ಕೇವಲ 33ನೇ ವಯಸ್ಸಿಗೆ ಅವರನ್ನ ರಾಜ್ಯಸಭೆಗೆ ಕಳುಹಿಸಲಾಯಿತು. ಫೈನಾನ್ಷಿಯಲ್ ವಿಚಾರಕ್ಕೆ ಬಂದ್ರೆ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟ ಅಫಿಡವಿಟ್ನ ಪ್ರಕಾರ 2022ರಲ್ಲಿ ಅವರ ಆಸ್ತಿ ಸುಮಾರು 36 ಲಕ್ಷ ರೂಪಾಯಿಗಳು ಮತ್ತು ಯಾವುದೇ ಸಾಲ ಇರಲಿಲ್ಲ. ಆದ್ರೆ ಕೆಲವು ರಿಪೋರ್ಟ್ಗಳ ಪ್ರಕಾರ ಪರಿಣಿತಿ ಚೋಪ್ರಾ ಅವರ ಜೊತೆಗಿನ ಮದುವೆಯ ನಂತರ ಅವರ ಒಟ್ಟು ಕುಟುಂಬದ ನೆಟ್ವರ್ತ್ ಸುಮಾರು 30ರಿಂದ 35 ಕೋಟಿ ಇರಬಹುದು ಅಂತ ಅಂದಾಜಿಸಲಾಗಿದೆ. ಅವರು ಸಂಸದರಾಗಿ ತಿಂಗಳಿಗೆ ಸುಮಾರು 2.8
8-6 ಲಕ್ಷ ರೂಪಾಯಿ ಸಂಬಳ ಹಾಗೂ ಭತ್ಯೆಯನ್ನ ಪಡಿತಾರೆ. ಜೊತೆಗೆ ಅವರು ಇವತ್ತಿಗೂ ತಮ್ಮ ಸಿಎ ಫರ್ಮ್ ರಾಘವ್ ಚೆಡ್ಡಾ ಅಂಡ್ ಅಸೋಸಿಯೇಟ್ ನಲ್ಲಿ ಪಾಲನ್ನು ಹೊಂದಿದ್ದು, ಆ ಪ್ರೊಫೆಷನಲ್ ಪ್ರಾಕ್ಟೀಸ್ ನಿಂದ ಅವರಿಗೆ ವರ್ಷಕ್ಕೆ 20-25 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಅವರ ಮದುವೆಯ ನಂತರ ಅವರಿಗೆ ಸಿಕ್ಕ ಸಾಫ್ಟ್ ಪವರ್ ತುಂಬಾನೇ ದೊಡ್ಡದು. ಪರಿಣಿತಿ ಚೋಪ್ರಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದ ಮೂಲಕ ರಾಘವ್ ಅವರ ಪಾಲಿಸಿಗಳನ್ನ ಪ್ರಮೋಟ್ ಮಾಡ್ತಾರೆ. 2025 ಅಕ್ಟೋಬರ್ನಲ್ಲಿ ಈ ದಂಪತಿಗೆ ನೀರೆಂಬ ಗಂಡು ಮಗು ಸಹ ಜನಿಸಿದೆ. ಆದ್ರೆ ರಾಜಕೀಯ ಅಂದ್ರೆ ಬರೀ ಸಕ್ಸಸ್ ಸ್ಟೋರಿ ಅಲ್ಲ, ಇಲ್ಲಿ ಸೋಲು ಗೆಲುವು ಎರಡೂ ಇರುತ್ತೆ. ರಾಘವ್ ಚೆಡ್ಡಾ ಅವರ ಜೀವನದಲ್ಲೂ ಸಾಕಷ್ಟು ವಿವಾದಗಳಿವೆ, ಲೀಗಲ್ ಇಶ್ಯೂಸ್ ಇವೆ. 2019 ಲೋಕಸಭಾ ಚುನಾವಣೆಯಲ್ಲಿ ಸೌತ್ ಡೆಲ್ಲಿಯಲ್ಲಿ ಸ್ಪರ್ಧಿಸಿದಾಗ ಅವರು ಬಿಜೆಪಿಯ ರಮೇಶ್ ಬಿದೂರಿ ಅವರ ಎದುರು ಸೋಲ್ತಾರೆ. 2023 ಆಗಸ್ಟ್ ನಲ್ಲಿ ರಾಜ್ಯಸಭೆಯಲ್ಲಿ ದಿಲ್ಲಿ ಸರ್ವಿಸಸ್ ಬಿಲ್ ಬಗ್ಗೆ ಚರ್ಚೆ ನಡೆಯುವಾಗ ಒಂದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ರಾಘವ್ ಅವರು ಒಂದು ಸೆಲೆಕ್ಟ್ ಕಮಿಟಿಗೆ ಕೆಲವು ಎಂಪಿಗಳ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಬಿಜೆಪಿ ಮತ್ತು ಬಿಜೆಡಿಯ ಈ 5 ಜನ ಎಂಪಿಗಳು ನಮ್ಮ ಅನುಮತಿಯಿಲ್ಲದೆ ನಮ್ಮ ಹೆಸರನ್ನ ಬಳಸಲಾಗಿದೆ ಅಂತ ದೂರ್ತಾರೆ. ಅಮಿತ್ ಶಾ ಅವರು ಇದರ ತನಿಖೆಗೆ ಆಗ್ರಹಿಸಿದ್ರು ಮತ್ತು ಪಿಯೂಷ್ ಗೋಯಲ್ ಅವರು ಇದನ್ನ ಫೋರ್ಜರಿ ಅಂತ ಕರೆದ್ರು. ತಾನು ಯಾವುದೇ ಫೋರ್ಜರಿ ಮಾಡಿಲ್ಲ, ಕೇವಲ ಹೆಸರನ್ನ ಪ್ರಸ್ತಾಪಿಸಲು ನಿಯಮಾವಳಿಗಳಲ್ಲಿ ಅವಕಾಶ ಇದೆ ಅಂತ ರಾಘವ್ ವಾದ ಮಾಡ್ತಾರೆ. ಆದ್ರೆ ರಾಜ್ಯಸಭೆಯ ಚೇರ್ಮನ್ ಜಗದೀಪ್ ಧನಕರ್ ಅವರು ರಾಘವ್ ಅವರನ್ನ ಅನಿರ್ದಿಷ್ಟಾವಧಿಗೆ ಸಸ್ಪೆಂಡ್ ಮಾಡಿದ್ರು. ಕೊನೆಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಈ ರೀತಿ ಸಸ್ಪೆಂಡ್ ಮಾಡುವುದು ತಪ್ಪು ಅಂತ ಹೇಳ್ತು. ರಾಘವ್ ಅವರು ಕ್ಷಮೆ ಯಾಚಿಸಿದ ಮೇಲೆ ಡಿಸೆಂಬರ್ನಲ್ಲಿ ಅವರ ಸಸ್ಪೆನ್ಷನ್ ಅನ್ನ ವಾಪಸ್ ಪಡೆಯಲಾಯಿತು. ಇದರ ಜೊತೆಗೆ ದಿಲ್ಲಿ ಲಿಕ್ಕರ್ ಪಾಲಿಸಿ ಕೇಸಿನ ಇಡಿ ಚಾರ್ಜ್ ಶೀಟ್ ನಲ್ಲಿ ಇವರ ಹೆಸರು ಉಲ್ಲೇಖವಾಗಿತ್ತು. ಆದ್ರೆ ಅವರನ್ನ ಆರೋಪಿ ಅಂತ ಪರಿಗಣಿಸಿರಲಿಲ್ಲ. ಇನ್ನು ದಿಲ್ಲಿ ಹೈಕೋರ್ಟ್ನಲ್ಲಿ ತಮ್ಮ ಟೈಪ್ 7 ಬಂಗಲೆಯನ್ನ ಕ್ಯಾನ್ಸಲ್ ಮಾಡಿದಾಗ್ಲೂ ಅವರು ಕಾನೂನು ಹೋರಾಟ ಮಾಡಬೇಕಾಯ್ತು. ಪಂಜಾಬ್ನಲ್ಲೂ ಎಎಪಿ ಎಂಎಲ್ಎ ಆಗಿದ್ದ ಮಾಜಿ ಪೊಲೀಸ್ ಆಫೀಸರ್ ಕುನ್ವರ್ ವಿಜಯ್ ಪ್ರತಾಪ್ ಸಿಂಗ್ ಅವರು ರಾಘವ್ ಚೆಡ್ಡಾ ಅವರು ಡ್ರಗ್ ಮಾಫಿಯಾಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಇನ್ನು 2018ರಲ್ಲಿ ಮನೀಶ್ ಸಿಸೋಡಿಯಾ ಅವರಿಗೆ ಅಡ್ವೈಸರ್ ಆಗಿ ಇವರನ್ನ ಅಪಾಯಿಂಟ್ ಮಾಡಿದಾಗ ಹೋಮ್ ಮಿನಿಸ್ಟ್ರಿ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡಿತ್ತು. ಇದೆಲ್ಲ ಒಂದ್ ಕಡೆಗೆ ಆದ್ರೆ ಈಗ 2026 ಏಪ್ರಿಲ್ನಲ್ಲಿ ನಡೀತಾ ಇರೋದು ಬೇರೆಯದ್ದೇ ಕತೆ. ರಾಜಕೀಯ ಪಂಡಿತರು ಇದನ್ನ ದಿ ಗ್ರೇಟ್ ಫರ್ಜ್ ಅಂತ ಕರೀತಾಗಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಈಗ ರಾಘವ್ ಅವರನ್ನ ರಾಜ್ಯಸಭೆಯ ಡೆಪ್ಯೂಟಿ ಲೀಡರ್ ಸ್ಥಾನದಿಂದ ಕಿತ್ ಹಾಕಿ ಅಶೋಕ್ ಮಿತ್ತಲ್ ಅವರನ್ನ ಆ ಜಾಗಕ್ಕೆ ತಂದಿದೆ. ಅಷ್ಟೇಗೆಲ್ಲ ಪಾರ್ಲಿಮೆಂಟ್ನಲ್ಲಿ ಪಾರ್ಟಿಯ ಕಡೆಯಿಂದ ಅವರಿಗೆ ಮಾತನಾಡಲು ಸಮಯ ಕೊಡಬಾರದು ಅಂತ ಸೆಕ್ರೆಟರಿಯೇಟ್ಗೆ ಪತ್ರ ಬರೆದಿದೆ. ಇದು ಯಾಕಾಯ್ತು? 2024 ಮತ್ತು 2025ರಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಅವರು ಜೈಲಲ್ಲಿದ್ದಾಗ ರಾಘವ್ ಅವರು ಕಣ್ಣಿನ ಸರ್ಜರಿ ಅಂತ ಹೇಳಿ ಯುಕೆಯಲ್ಲಿದ್ರು. ಕೇಜ್ರಿವಾಲ್ ಜೈಲಿನಿಂದ ಹೊರ ಬಂದಾಗ್ಲೂ ರಾಘವ್ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿಲ್ಲ. ಪಕ್ಷದ ಸೀನಿಯರ್ ನಾಯಕರು ಹೇಳುವ ಪ್ರಕಾರ ರಾಘವ್ ತಮ್ಮ ಕ್ಲೀನ್ ಇಮೇಜ್ ಕಾಪಾಡಿಕೊಳ್ಳೋಕೆ ಪಕ್ಷದ ಕಷ್ಟದ ಸಮಯದಿಂದ ದೂರ ಉಳಿದ್ರು ಅಂತ. ಸೌರಭ್ ಭಾರದ್ವಾಜ್ ಅವರಂತಹ ನಾಯಕರು ರಾಘವ್ ಅವರನ್ನ ಟೀಕಿಸುತ್ತಾ ಇವರು ದೇಶದ ದೊಡ್ಡ ಸಮಸ್ಯೆಗಳನ್ನ ಬಿಟ್ಟು ಕೇವಲ ವಿಮಾನ ನಿಲ್ದಾಣದ ಸಮೋಸದ ಬೆಲೆ ಬಗ್ಗೆ ಮಾತನಾಡುವ ಸಾಫ್ಟ್ PR ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಆದ್ರೆ ರಾಘವ್ ಸುಮ್ನೆ ಕೂತಿಲ್ಲ, ನನ್ನನ್ನ ಸೈಲೆಂಟ್ ಮಾಡಿದ್ದಾರೆ, ಆದ್ರೆ ಸೋಲ್ಸಿಲ್ಲ ಅಂತ ಎಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ವಿಡಿಯೋವನ್ನ ಹಾಕಿದ್ದಾರೆ. ಈಗ ಅವರು ಪಾರ್ಟಿಯ ಟಿಪಿಕಲ್ ಪಾಲಿಟಿಕ್ಸ್ ಅನ್ನ ಬಿಟ್ಟು ಪ್ರಗತಿಪರ ಪಾಲಿಸಿಗಳ ಕಡೆ ಮುಖ ಮಾಡಿದ್ದಾರೆ. ತಂದೆಗೂ ಹೆಂಡತಿಗೂ ಆರೈಕೆ ಮಾಡಲು ಪ್ಯಾಟರ್ನಿಟಿ ಲೀವ್ ಸಿಗಬೇಕು ಅಂತ ದೊಡ್ಡ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ. ಕ್ರಿಪ್ಟೋ ಅಸೆಸ್ಟ್ ಮತ್ತು ಬ್ಲಾಕ್ ಚೈನ್ ರೆಗ್ಯುಲೇಷನ್ ಬಗ್ಗೆ ಅಸೆಟ್ ಟೋಕನೈಸೇಷನ್ ಬಿಲ್ ತಂದಿದ್ದಾರೆ. ಗಂಡ ಹೆಂಡತಿ ಜಾಯಿಂಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವ ಸಿಸ್ಟಮ್ ಬರಬೇಕು. ಗಿಗ್ ವರ್ಕರ್ಸ್ ಅಂದ್ರೆ 10 ನಿಮಿಷದಲ್ಲಿ ಡೆಲಿವರಿ ಮಾಡುವ ಯುವಕರಿಗೆ ಭದ್ರತೆ ಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ಹೋರಾಟ ಮಾಡ್ತಾಗಿದ್ದಾರೆ. ಅವರು ಡೆಲಿವರಿ ಬಾಯ್ಸ್ ಅನ್ನ ಹೆಲ್ಮೆಟ್ ಹಾಕಿರುವ ಒತ್ತೆಯಾಳುಗಳು ಅಂತ ಕರೆದಿದ್ದಾರೆ. ಒಟ್ನಲ್ಲಿ ರಾಘವ್ ಚೆಡ್ಡಾ ಅವರ ಕತೆ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಯಾವ ಪಾರ್ಟಿ ಅವರನ್ನ ಬೆಳೆಸ್ತೋ ಅದೇ ಪಾರ್ಟಿ ಈಗ ಅವರನ್ನ ದೂರ ತಳ್ತಾಗಿದೆ. 22ನೇ ವಯಸ್ಸಿನಲ್ಲಿ ಶುರುವಾದ ಈ ಪಯಣ 37ನೇ ವಯಸ್ಸಿಗೆ ಬಂದು ಅನಿಶ್ಚಿತಿಯ ಘಟ್ಟ ತಲುಪಿದೆ. ಸ್ನೇಹಿತರೆ, ಈ ಕತೆಗೆ ನೋಡಿದಾಗ ನಿಮ್ಗೇನ್ ಅನ್ಸುತ್ತೆ? ರಾಘವ್ ಚೆಡ್ಡಾ ಅವರು ತಮ್ಮ ಸ್ವಂತ ಇಮೇಜ್ಗೋಸ್ಕರ ತಮಗೆ ಲೈಫ್ ಕೊಟ್ಟ ಪಾರ್ಟಿಗೆ ಕೈ ಕೊಟ್ರ, ಅಥವಾ ಅರವಿಂದ್ ಕೇಜ್ರಿವಾಲ್ ಅವರ ಪಾರ್ಟಿ ತನ್ನದೇ ಲೀಡರ್ಸ್ ಬೆಳವಣಿಗೆಯನ್ನ ಸಹಿಸದೆ ಅವರನ್ನ ತುಳಿಯುವ ಪ್ರಯತ್ನ ಮಾಡ್ತಾ ಇದೆಯಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.